ಇದು ಶುಕ್ರವಾರದ ಮಿನಿ ವ್ಲಾಗ್. ಹೆಲೋ ವಿವರ್ಸ್, ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನಗೆ ಕೋಲ್ಡ್ ಆಗಿದೆ, ಹಾಗಾಗಿ ವಾಯ್ಸ್ ಕೂಡ ಹೋಗಿದೆ. ನನಗೆ ಇವತ್ತು ಸ್ವಲ್ಪ ಕಾಲೇಜಲ್ಲಿ ಕೆಲಸ ಇತ್ತು, ಹಾಗಾಗಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಕಾಲೇಜ್ ಹತ್ರ ಹೋಗಿದ್ವಿ. ಅಲ್ಲಿ ಬೇಗ ಕೆಲಸ ಮುಗಿಸ್ಕೊಂಡು ಇವತ್ತು ವೈಕುಂಠ ಏಕಾದಶಿ ಆದ್ದರಿಂದ ನಾವು ಅಲ್ಲೇ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಹಾಗೆ ನಮ್ಮಮ್ಮ ಇವತ್ತೊಂದು ದೊಡ್ಡ ಲಿಸ್ಟ್ ಕೊಟ್ಟಿದ್ರು, ಮನೆಗೆ ಐಟಮ್ಸ್ ತಗೋಬಾ ಅಂತ. ಹಾಗಾಗಿ ಡಿ ಮಾರ್ಟ್ಗೆ ಹೋಗಿದ್ದೆ. ನೀವೊಂದು ಯಾವ್ದಾದ್ರು ಮಾಡ್ಕಾದ್ರೂ ಹೋಗಿ ಮಾಲ್ಗಾದ್ರೂ ಹೋಗಿ ನೀವೊಂದು ಅಬ್ಸರ್ವ್ ಮಾಡಿ, ಹೋಗಿದ ತಕ್ಷಣ ಕೈಗೆ ಒಂದು ದೊಡ್ಡ ಬ್ಯಾಸ್ಕೆಟ್ ಕೊಡ್ತಾರೆ ಜಾಸ್ತಿ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಲಿ ಅಂತ. ಈ ಚಿಕ್ಕ ಮಕ್ಕಳು ತಿನ್ನೋ ಐಟಮ್ಸ್ನೆಲ್ಲ ಕೆಳಗಡೆನೆ ಇಟ್ಟಿರ್ತಾರೆ, ಈಸಿಯಾಗಿ ಕೈ ಸಿಗಲಿ ಅಂತ. ಇನ್ನೊಂದೇನು ಅಬ್ಸರ್ವ್ ಮಾಡಬೇಕು ಅಂದರೆ, ಸುತ್ತಮುತ್ತ ನೋಡಿ ಎಲ್ಲೂ ಕೂಡ ವಿಂಡೋಸು ಇರಲ್ಲ, ಕ್ಲಾಕು ಇರಲ್ಲ. ಯಾಕೆಂದರೆ ನಮ್ಮ ಟೈಮ್ ಹೋಗೋದು ಗೊತ್ತಾಗಬಾರ್ದು, ಅದರೊಳಗಡೆ ಮುಳುಗೋಗ್ಲಿ ಅಂತ. ಇನ್ನೂ ಒಂದೇನಪ್ಪ ಅಂತ ಅಂದರೆ, ಬರೋಕ್ಕೊಂದು ದಾರಿ ಹೋಗೋಕ್ಕೊಂದು ದಾರಿ, ಯಾಕೆಂದರೆ ಎಲ್ಲ ಪ್ರಾಡಕ್ಟ್ಸ್ನ ನೋಡಿ ತಗೊಳ್ಳಿ ಅಂತ. ಬಿಲ್ ಮಾಡ್ಬೇಕಾದ್ರೂ ಅಷ್ಟೇ, ಅಲ್ಲೂ ಕೂಡ ಚಾಕ್ಲೇಟ್ಸು ಅದು ಇದು ಅಂತ ಇಟ್ಟಿರ್ತಾರೆ, ಆವಾಗಲೂ ಪರ್ಚೇಸ್ ಮಾಡಲಿ ಅಂತ. ಹಿಂಗೆ ಮಕ್ಕದ ಮೇಲೆ ಟೋಪಿ ಹಾಕಿಸ್ಕೊಂಡು ಹೊರಗಡೆ ಬಂದು ಅಲ್ಲೇ ಪೂಜೆಗೆ ಅಂತ ಹೂವು ತೊಗೊಂಡು ನಾನು ಊರ ಕಡೆ ಹೊರಟೆ ಬಸ್ ಹತ್ಕೊಂಡು. ನಾನು ಊರಿಗೆ ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಕತ್ಲಾಗ್ಬಿಟ್ಟಿತ್ತು. ಅದಕ್ಕೋಸ್ಕರ ನಮ್ಮಪ್ಪ ನಂಗೆ ಕರ್ಕೊಂಡು ಹೋಗೋಕ್ಕೆ ಅಂತ ಬಸ್ ಸ್ಟಾಪಿಗೆ ಬಂದಿದ್ದರು. ಮತ್ತೆ ನಮ್ಮಮ್ಮ ಜೊತೆ ನಾನು ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ಅಲ್ಲೇ ಊಟ ಮಾಡ್ಕೊಂಡು ಮನೆ ಕಡೆ ರಿಟರ್ನ್ ಆದ್ವಿ. ಮನೆಗೆ ಬಂದಿದ್ದ ತಕ್ಷಣ ನಂದು ಡೈಲಿ ರೊಟೀನ್ ಏನಪ್ಪ ಅಂದರೆ ಬಿಗ್ ಬಾಸ್ ನೋಡೋದು. ಬಿಗ್ ಬಾಸ್ ನೋಡ್ಕೊಂಡು ಮಲ್ಕೊಂಡೆ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.